ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೇಯಸಂ ಯೂಟ್ಯೂಬ್ ಚಾನಲ್. ನಾವಿವಾಗ ದಿಂಕಲ್ಲು ಆಂಜನೇಯ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡ್ಕೊಂಬರೋಕ್ಕೆ. ನಮ್ಮ ಜೊತೆ ಇದ್ದಾರೆ ಈಗ ಲಕ್ಷ್ಮಿ, ನೆಕ್ಸ್ಟು ನಮ್ಮ ಯಜಮಾನ. ನಾನು ಗುಂಡು ಮಲ್ಕೊಂಬಿಟ್ಟಿದ್ದೀನಿ. ಹಾಯ್ ಮಾಡಿ ಎಲ್ಲರೂ. ಬೆಟ್ಟ ಕಾಣಿಸ್ತಾ ಇದೆ. ಗೊತ್ತಿಲ್ಲ, ನೀವು ಹೇಳಿ. ನೀವು ಫಸ್ಟ್ ಟೈಮ್ ತಾನೇ? ನಾನು ಫಸ್ಟ್ ಟೈಮ್. ನೀನೆಷ್ಟು? ನಾನಲ್ಲೇ ತುಂಬ ಸಲ ಬಂದಿದ್ದೀನಿ. ತುಂಬ ಸಲ. ಆಟೋ ಎಲ್ಲ ಬರ್ತಾವ ಇಲ್ಲಿಗೆ? ಎಲ್ಲಿ ಮೈಸೂರಿನಿಂದ ಹತ್ಬೇಕಾ? ಇಲ್ಲ ಇಲ್ಲ, ಬೆಳ್ಳೂರು ಕ್ರಾಸು, ಯಡಿಯೂರು ಆ ಸೈಡಿಂದೆಲ್ಲ ಬರುತ್ತೆ. ಈಗ ಇದು ಆರ್ಚ್. ಈ ಕಡೆ ಐತೆ ದೇವಸ್ಥಾನ. ಇಲ್ಲಿ ದೇವಸ್ಥಾನ ಕೆಳಗೆ ಮೂಲ ದೇವಸ್ಥಾನ ಇಲ್ಲೇ ಇರೋದು. ಅಲ್ಲಿ ಮೇಲ್ಗಡೆ ಇದ್ದಿದೆ ಅಷ್ಟೇ. ಇದು ಮೇನ್ ಆರ್ಚ್ ಒಳಗಿಂದ ಹೋಗ್ಬೇಕು. ಇಲ್ಲೂ ಎಷ್ಟೊಂದು ಚೆನ್ನಾಗಿ ಮಾಡೋರಲ್ಲ. ಇದು ದೊಡ್ಡ ದೇವಸ್ಥಾನ. ಅಲ್ಲಿ ಅಡ್ಡೆ ದೇವರೆಲ್ಲ ಇಲ್ಲೇ ಇರೋದು. ಬೆಟ್ಟಕ್ಕೂ ಅದಕ್ಕೂ ದೂರ ಆಗಲ್ಲ ಆಗುತ್ತೆ. ಅವ್ರ ಬೆಟ್ಟಕ್ಕೆ ಅಮಾಸೆ ಮೇಲೆ ದೇವ್ರಿಗೆ ನೋಡಿದ್ರೆ 10 ಗಂಟೆ ಫುಲ್ ಹೋಗೋದು. ಜೇನ್ ಕಲರ್ ಅಷ್ಟೇ ತಾನೆ ಅಲ್ಲಿದೆ ಬೆಟ್ಟ. ಎಷ್ಟು ಮೆಟ್ಲು ಇರ್ಬೋದು? ನಾನು ಫಸ್ಟ್ ಮೆಟ್ಲು ತುಂಬ ಇದಾವೆ. ದೊಡ್ಡದೇ ಇದೆ ಸ್ವಲ್ಪ. ಈ ಟ್ರಿಪ್ಗೆ ಇನ್ನೊಂದಿಬ್ರು ಜಾಯ್ನ್ ಆಗಬೇಕಿತ್ತು, ಮಿಸ್ ಆಗಿದ್ದಾರೆ. ಅವ್ರಿಗೆ ಏನು ಹೇಳ್ತೀನಿ ಅಂದರೆ, ನಾವು ದಿಂಕಲ್ಲಿಗೆ ಬಂದಿದ್ದೀವಿ ಅಷ್ಟೇ, ಪ್ರಜ್ವಲ್ ಅಷ್ಟೇ. ಅದಿನ ಕಲಿಗೆ ಬಂದ್ವಿ. ಯಾಕಂದ್ರೆ ನನಗೆ ಬರ್ತಿದ್ದೆ ಅಷ್ಟೇ ಅಂತ ಹೇಳ್ತೀನಿ. ಅಷ್ಟೇ ಎಲ್ಲ ವಿಡಿಯೋ ಕೂಡ ಅಷ್ಟೇ. ಎಲ್ಲ ಪ್ರಜ್ವಲ್ ಬಿಟ್ಟು ಬಂದ್ವಲ್ಲ ಅಷ್ಟೇ ಅಷ್ಟೇ. ಇದು ತೇರು. ಇಲ್ಲಿ ಕೆರೆನೂ ಐತೆ. ಅಲ್ಲಿ ನೆಳ್ಳೈತಪ್ಪಿ, ಅಲ್ಲಿ ಹಾಕ್ಬೋದಿತ್ತು. ಇನ್ನೂ ಒಳಗೆ ಹೋಗ್ಬೇಕು ಅನ್ಸುತ್ತೆ. ಹೌದಾ? ಆ ಕಡೆ ಒಂದು ದೇವಸ್ಥಾನ ಇದೆ, ಅದು ಕರಿಯಮ್ಮ ದೇವಿ ಸನ್ನಿಧಿ. ಊಟದ್ದು ಆಯ್ತಾ? ಸ್ಯಾಟರ್ಡೇ ಟೈಮು ಇಲ್ಲೆಲ್ಲವ ಅಂಗಡಿಗಳು ಓಪನ್ ಇರುತ್ತೆ. ನಾನ್ ವೆಜ್ ಜಾಸ್ತಿ ಏನು ಓಪನ್ ಇರುತ್ತೆ. ನಾನ್ ವೆಜ್? ಹೇಗೆ ನಾನ್ ವೆಜ್ ಎಲ್ಲ ಜಾಸ್ತಿ. ಹೌದಾ? ವೆಜ್ ಕಮ್ಮಿನಾ? ನಾನ್ ವೆಜ್ ಮಾಡ್ಕೊಳ್ಳೋದಂದ್ರೆ ಇಲ್ಲೆಲ್ಲ ಮನೆ ಇಲ್ಲೆಲ್ಲ ಗಾಳಿ ಎಲ್ಲ ಬಿಡಿಸೋಕೆ ಬಂದರೆ. ಗಾಳಿನೂ ಬಿಡಿಸ್ತಾರಾ? ಇಲ್ಲೆಲ್ಲ ಐಟಮ್ ಸಿಗುತ್ತೆ, ಏನು ಬೇಕು ಅಂದ್ರೆ ಎಲ್ಲ ಸಿಗುತ್ತೆ. ಇಲ್ಲಿ ತೊಗೊಂಡು ಯಾವ್ದಾರ ಮರದಡಿ ಗಾಡಿ ಹಾಕೊಂಡು ನಾನ್ ವೆಜ್ ಮಾಡ್ಕೊಂಡು ತಿನ್ಕೊಬೇಕು. ನಾವು ಯಾವಾಗ್ಲಾರ ಇಷ್ಟ. ಅಣ್ಣ ಇಲ್ಲೇ ಎಲ್ಲಾರ ಹಾಕೋದಲ್ಲ ಅಣ್ಣ, ಅದು ಮುಂದಗಡೆ ವೆಜ್ ಇದ್ರೆ ಪಾರ್ಕಿಂಗ್ ಅಂತ ಅಲ್ಲ, ಬಿಸಿಲಿರುತ್ತೆ ಅಂತವ. ನೋಡೋಣ. ಅಲ್ಲೇ ನೆಳ್ಳಿತ್ತು, ಆದರೆ ನಾವು ಹಿಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ. ನಾನು ಫಸ್ಟ್ ಟೈಮ್ ಇದು ನೋಡಿರೋದು. ಕೇಳಿದ್ದೀನಿ, ನಾನು ಹಾಕ್ತೀನಿ ಬೆಂಗಳೂರಿಂದ ನನ್ನ ಹತ್ರ ಕ್ಯಾಶ್ ಐತೆ. ಅವ್ರಿಗೆ ನಾನು ಹಾಕ್ತೀನಿ ಅಂತ ಹೇಳಿದ್ದೀನಿ. ಅವನಿಗೂ ಗೊತ್ತಾಗಲ್ಲ. ಆಂಜನೇಯ ಮತ್ತೆ ಕೂಡ ನಾನೇ ಹಾಕ್ತೀನಿ ಅಂತ. ಒಂದು ಊರಲ್ಲೈತೆ, ಒಂದು ಪ್ರಜೆ ತಗೊಂಡೋದ. ಈ ಥರ ಆಯ್ತಾ? ಈಗ ಮಾಡಿರೋದು ಮಿಟ್ಲ ಈ ಥರ ಹೊಸ ಥರ ಇದೆಲ್ಲ ಮುಂಚೆನೇ ಆಯ್ತಾ? ಗುಂಡು ಎದ್ದಿದ್ದಾರೆ. ಗುಂಡು ಇಲ್ಲಿ ಅಪ್ಪಿ ತಿರುಗಿಸಿದೆ. ಗುಂಡು ಆಯ್ ಮಾಡಿ ಬಂಗಾರಿ. ಅವ್ರು ಈಗ ಎದ್ದಿದ್ದಾರೆ. ಹಾಯ್. ನೋಡು ಕೋಳಿ ಸ್ಪೀಡ್ ಬರ್ತೈತಿ. ಏನು ಹಂಗಿದೆ ಮಲ್ಗ
ಹೂವಿನ ಸ್ಮೆಲ್ ಬರ್ತೈತೆ ಅಷ್ಟೇ, ಬೇರೆ ಸ್ಮೆಲ್ ಬರ್ತಾಯಿಲ್ಲ. ಎಷ್ಟು ಬಿಸಿಲು ನೋಡಿ ಅಪ್ಪ, ಈಗಲೇ ಸುಟ್ಟೋಗ್ತೈತೆ ಕಾಲು, ಲತ್ತೋರ್ದಿರುತ್ತಾ. ಆದರೆ ಇವತ್ತೇ ಇಷ್ಟೊಂದು ಬಿಸಿಲು, ಇವತ್ತು ನೆನೆಯಿಂದಂತೆ. ಸ್ಟಾರ್ಟ್ ಮಾಡಿದ್ದೀವಿ ಹತ್ತದ, ನೋಡೋಣ. ಕಾಲು ಸುಡುತ್ತೆ, ಫಾಸ್ಟಾಗಿ ಹತ್ಕೊಂಡು ಹೋಗ್ಬೇಕು. ಅವ್ರು ಮುಂಚೆನೇ ಎದ್ದಿದ್ರೆ ಒಂಚೂರು ಖುಷಿನಾರಾಗತ್ತೆ. ಖುಷಿ ನೋಡೋರಿಗೆ. ನಮ್ಗೆಲ್ಲ ಸುಸ್ತಾಗ್ತೈತೆ ಇಷ್ಟಕ್ಕೆ. ಸ್ವಲ್ಪ ಹತ್ತಿರೋದಷ್ಟೇ. ಈಗಲೇ ಹಾಯ್ ಗೈಸ್, ಹತ್ತುತ್ತೀರಾ ನೀವು? ಏನು ಸುಟ್ಟ? ಬನ್ನಿ ಈ ಕಡೆ, ಅದಕ್ಕೆ ಕುತ್ಕೊ ಬನ್ನಿ, ಹೋಗೋಣ ಆಮೇಲೆ. ಕೈಯು ಸುಟ್ಟೋಯ್ತಾ? ಅದಕ್ಕೆ ಬಾಯಿ ಕಡೆ ಬೇಗ. ಅಯ್ಯೋ, ಬಂಗಾರಿ ನಿಂಗೆ ಇಲ್ಲಿ ಹತ್ತಕ್ಕಾಗಲ್ಲ, ಬಾ, ನಾವು ಅಪ್ಪಾಜಿ ಎತ್ಕೊಳುತ್ತೆ. ಬಿದ್ದಿದ್ಯಾ? ಮುಂದೆ ನೋಡು. ಹುಷಾರು. ಏನಾಗ್ತಿಲ್ಲ? ಯಾಕೆ ಕುತ್ಕೋತಿದ್ಯಲ್ಲ? ಸಾಕಾಯ್ತಾ? ಹಾಂ, ಅಯ್ಯೋ ಸಾಕಾಗ್ಬಿಡ್ತಾ? ಎಷ್ಟು ಶೆಕೆ ಆಗ್ತೈತೆ. ಕೆಂಪಕ್ಕೆಲ್ಲೆಲ್ಲ ಹೋಗ್ತಿರೋ ನೋಡಲ್ಲ. ಏನು ಸೌಂಡು? ಗಾಳಿನಾ? ಸುಂಬಾರಿ ಈಗ ಯಾಕೆ ಹಿಂಗೆ ಮಾಡ್ತಿದ್ದೆ? ಕೂಚು ಕೂಚು ಕೂಚು. ಹಾಕ್ ಹಾಕ್ ಹಾಕ್.
ಒಂದು ಕಿತ್ತಿ ಕಡೆ ಕೆಸೇನು ಹೆಂಗಪ್ಪ ಹೆಂಗೆ ಖುಷಿ ಮಾಡೋದ ಅನು ತಳಪ ವಿಶೇಷ ಮಾಡಪ್ಪ ಇಲ್ಲೇ ಏನು ಮಾಡೋದು ಖುಷಿ ಖುಷಿ ಮಾಡು ಅಷ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್